ನಾಳೆ ನಾನು ಬರಲ್ಲ. ನಮ್ಮಣ್ಣ ರೇಷ್ಮಿದು ಹೊಲದಾಗ ಇದೆಲ್ಲ ಬೆಳಿ ಹಾಕಿ ರೇಷ್ಮೆ ಹಂಗ ಫೋಟೋ ತಗೊಟ್ಟ. ನಾನು ಅದ್ ನೋಡಿ ಅಯ್ಯೋ ಹೆಂಗ ಬಂದ. ಯಾಕೆ ಸುಳ್ಳು ಹೇಳ್ತೀರಿ? ನಾವೆಲ್ಲಿ ಮಗಡಿಗೆ ಒಯ್ಯಾಕ ಬಂದಿವ? ನಾನು ಹೇಳ್ದಂಗೆ ಒಂದು ಮಾಡ್ತೀಯಾ? ಮಮ್ಮಿ ಫೇವರೇಟ್ ಸೆಕ್ಷನ್ ಲೈಟ್ ಆಫ್. ಅವ್ನ ಡೆಡಿಕೇಶನ್ ನೋಡಕ್ ಆಯ್ತು ಯಾರು. ಐ ಲವ್ ಕಪ್ಪು ಗಲ್ಲಿ ಗಲ್ಲಿ. ನೀವು ವರ್ಷ ಸೊ ನಾವು ಡೈರೆಕ್ಟ್ ಆಗಿ ಮುನ್ಸಿಪಲ್ ಗ್ರೌಂಡಿಗೆ ಬಂದಿದ್ದೀವಿ. ಮಾತಾಡೋ ಈ ಜನಗಳು ಇಷ್ಟೊಂದು ಮಧ್ಯದಲ್ಲಿ ಏನ್ ಮಾತಾಡೋದು ಗೊತ್ತಾಗ್ತಿಲ್ಲ. ಆದ್ರೂ ಮಾತ್ರ ಸಖತ್ ಜನ ಸೇರಿದ್ದಾರೆ. ಇಷ್ಟು ಜನ ಸೇರುವಂತ ಫಂಕ್ಷನ್ ಫಸ್ಟ್ ಟೈಮ್ ಏನ್ ಮಾಡ್ತಾರೆ ಅಂದ್ರೆ ಕೆಲವೊಂದು ನಮ್ಮ ಕಡೆನೂ ಈ ತರಳಬಾಳ ಫಂಕ್ಷನ್ಗಳೆಲ್ಲ ಮಾಡ್ತಾರೆ. ಅದರಲ್ಲೂ ಹಿಂಗೆ ಜನ ಸೇರಿರ್ತಾರೆ. ಬಟ್ ಏನಂದ್ರೆ ಇದು ಒಂದು ತಿಂಗಳದ್ದು 9ನೇ ತಾರೀಕು ಸ್ಟಾರ್ಟ್ ಆಗಿದ್ದು 31st ಮುಗಿಯುತ್ತೆ. ಅದು ನಮ್ಮ ಕಡೆ ಒಂದು 10 days ಏನೋ ಮಾಡ್ತಾರೆ. ನಾನು ಅಷ್ಟು ಜನ ಇರ್ತಾರೆ ಅಂತ ಕೆಲವೊಂದು ವಿಡಿಯೋಗಳಲ್ಲಿ ಇದ್ರಲ್ಲಿ ನೋಡಿ ಒಳಗಡೆನೆ ಹೋಗ್ತಿರಲಿಲ್ಲ. ವಿಷ್ಣುವರ್ಧನ್ ಅವರ ರೂಪಗೊಳ್ಳುವಂತಹ ಉತ್ತರ ಕರ್ನಾಟಕದ ಹಿರಿಯ ನಾಯಕರು ನಾಗರಹಾವು ಚಿತ್ರದಲ್ಲಿ ಹಿನ್ನೆಲೆಯ ಧ್ವನಿಯನ್ನು ನೀಡಿರುವಂತಹ ಸಾಕಷ್ಟು ಕಲಾವಿದರಿಗೆ ಒಂದು ಮಾರ್ಗದರ್ಶಕರಾಗಿರುವಂತಹ ಹಿರಿಯ ಕಲಾವಿದರು ಧ್ವನಿಯ ವಿಷ್ಣುವರ್ಧನ್. ಇದಕ್ಕಿಂತ ಮುಂಚೆ ಕೊಟ್ಟಿರೋ ಒಂದು ವ್ಲಾಗ್ ಅಲ್ಲಿ ಏನ್ ತೋರಿಸಿದ್ನೋ ಅದಕ್ಕಿಂತ ಇವತ್ತು ದೊಡ್ಡದಾಗಿ ತೋರಿಸ್ತೀನಿ. ಸೊ ಊಟದ್ದು ಅಲ್ಲಿಂದ ಹಿಡಿದು ಇಲ್ಲಿ ತನಕ ಇದೆ. ಸೊ ಇವಾಗ ಹೋಗಿ ಸ್ವಲ್ಪ ಊಟ ಮಾಡ್ಕೊಂಡ್ ಬರೋಣ. ಎಲ್ಲ ಆಲ್ಮೋಸ್ಟ್ ಇಲ್ಲಿ ಕುತ್ಕೊಂಡು ಊಟ ಮಾಡ್ಕೊಂಡು ಫಂಕ್ಷನ್ ನೋಡ್ತಾ ಇದಾರೆ ಎಲ್ಲ ಆಲ್ಮೋಸ್ಟ್. ನನಗೆ ವಾಯ್ಸ್ ನಿಮ್ಗೆ ಕೇಳಿಸ್ತೈತೆ ಅಲ್ಲೋ ಗೊತ್ತಿಲ್ಲ, ಬಟ್ ತೋರಿಸ್ತೀನಿ ನೋಡಿ. ಸೊ ನಮ್ಮ ಹಸ್ಬೆಂಡ್ ಆಲ್ರೆಡಿ ಅಲ್ಲಿಗೆ ಹೋಗ್ತಾ ಇದ್ದಾರೆ ಊಟಕ್ಕೆ. ಫಸ್ಟು ರೀ ರೀ ಪ್ಲೇಟ್ ಚೆನ್ನಾಗಿರ್ಲಿಲ್ಲ, ಅದಕ್ಕೆ ಚೇಂಜ್ ಮಾಡಿಸ್ಕೊಳಕ್ ಹೋಗ್ತಾ ಇದೀವಿ. ಇಲ್ಲೇ ಇಷ್ಟು ಜನ ಇದ್ದಾರೆ ಈ ಕೌಂಟ್ರಲ್ಲೇ. ಟೋಟಲ್ ಒಂದು 10-15 ಕೌಂಟ್ರ್ ಇದೆ. ಆ ಗ್ರೌಂಡ್ ಅಲ್ಲಿ ಇರೋರು ಎಲ್ಲರೂ ಅಷ್ಟಕ್ಕೆ ಎಷ್ಟಾಗ್ಬೇಡ, ಅದಕ್ಕೆ ಇಷ್ಟು ಅಲ್ಲಿ ತೋರ್ಸ್ ಆ ಕಡೆ ಎಲ್ಲ ಲಕ್ಷ ದಾಟಿದ್ದಾರೆ. ಸೊ ನಾವಿವಾಗ ಸ್ವೀಟ್ ತಿಂದ್ವಿ. ನೆಕ್ಸ್ಟ್ ಅನ್ನ ಸಾಂಬಾರು. ಮುನ್ಸಿಪಲ್ ಗ್ರೌಂಡ್ ಮುಂದೆ ಇಷ್ಟೊಂದು ಟ್ರಾಫಿಕ್ ಜಾಮ್ ಆಗಿದ್ದೆ ಗೊತ್ತಿಲ್ಲ. ಫುಲ್ ಜಾಮ್. ಈ ಹಾಸ್ಪಿಟಲ್ ಮುಂದೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಲೈಟಿಂಗ್ಸ್ನ ಜಸ್ಟ್ ವಾವ್ ಅನ್ಸೋ ಥರ ಇದೆ. ತುಂಬಾ ಸಿಂಪಲ್ ಇದೆ. ಇವಾಗ ಶಾಪ್ಗಳನ್ನೆಲ್ಲ ಹಾಕ್ತಾ ಇದ್ದಾರೆ, ನೋಡ್ಬೋದು. ಶಾಪ್ ಒಂದೊಂದಾಗಿ ಸ್ಟಾರ್ಟ್ ಆಗ್ತಿದೆ. ಇಲ್ಲೆಲ್ಲ ಆಗ್ತಾ ಇದ್ದಾರೆ. ಲೈಟಿಂಗ್ಸ್ ನೋಡಿ ಹೆಂಗಿದೆ. ಏನವ ಎಸ್. ಇವಾಗ ನಾನು ಮತ್ತೆ ಹತ್ರ ಬಂದಿದ್ದೀನಿ. ಅಂಗಡಿಗಳನ್ನೆಲ್ಲ ಇವಾಗ ಹಾಕ್ತಾ ಇದ್ದಾರೆ ಆ್ಯಕ್ಚುಲಿ. ಸೊ ನಾಳೆ ಜಾತ್ರೆ ಅಂತ ಅಂದ್ಕೊತೀನಿ. ಸೊ ಒಂದು ರೌಂಡ್ ಈ ಕಡೆ ಹೋಗಿ ಲೈಟಿಂಗ್ಸ್ ನೋಡೋಣ ಅಂತಂದು ಲೈಟಿಂಗ್ಸ್ ತೋರಿಸ್ತೀನಿ. ಜಸ್ಟ್ ನೋಡಿ. ಇದು ಹೇಳ್ತೀನಿ ಆ್ಯಕ್ಚುಲಿ ಏನಾಯಿತು ಅಂದರೆ, ಹೇಳೋದನ್ನು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಅದೇ ಫ್ಲೋ ಅಲ್ಲಿ ಇದ್ದಾಗಲೇ ನಾನು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸೊ ಇದು ಪೂರ್ತಿ ಏನಿದೆ ಅಲ್ಲಿ ಮೇಲ್ಗಡೆ ಗೋಪುರ ಕಾಣಿಸಿದಲ್ಲ, ಅಲ್ಲಿಂದ್ರೂ ಲೈಟ್ ಆನ್ ಮಾಡಿದ್ರು ಆಯಿತಾ. ಸೊ ಚಿನಿಮ ಎಲ್ಲಿದ್ದಾರೆ? ಇಲ್ಲವಲ್ಲ, ಹೇಳ ಫೋಟೋದಾಗ ಅಂದ್ರೆ ರೋಡಾಗೆಲ್ಲ ಕುತ್ಕೊಂಡು ಆಟ ಬರ್ತಿರ್ಬೇಕ್ರೆ ರೋಡಾಗೆಲ್ಲ ಮಂಗ ಫೋಟೋ ತಗೊಟ್ಟ.
ನಾನು ಅದ್ ನೋಡಿ ಅಯ್ಯೋ ಹೆಂಗ ಬಂದಿತ್ತೆ ಅಂತ ಅನ್ಕೊಂಡ್ರೆ ಲೈಟ್ ಆಫ್ ಮಾಡೋರು. ಅದನ್ನ ಕಟ್ ಮಾಡಿ ನಾವು ಈ ಫೋಟೋ ನೋಡಿ ಇದ್ಯಾಕೆ ಹಿಂಗ್ ಬಂದೈತೆ ಅಂತ ಹಿಂತಿರುಗಿ ನೋಡಿದ್ರೆ ಲೈಟ್ ಆಫ್. ಅವ್ನ ಡೆಡಿಕೇಶನ್ ನೋಡಕ್ ಆಗದೆ ಯಾರೋ light off ಮಾಡಿದ್ದಾರೆ ಅನ್ಸುತ್ತೆ. ಅದಂತೀನಿ. ರೋಡಗೆ ಯಾವ್ದಾರ ಒಂದ್ ಪ್ರಾಣ ಹೋಗುತ್ತೆ ಅನ್ನೋ ಒಂದ್ ಕಾರಣಕ್ಕೋಸ್ಕರವ ಯಾರೋ ಒಳಗಡೆಯಿಂದ ನೋಡಿ ಬೇಕು ಅಂತಾನೆ ಲೈಟ್ ಆಫ್ ಮಾಡಂಗಿದ್ದಾರೆ. ಈಗ ಹೆಂಗವ ಗೊತ್ತಾ, ನಾವ್ ಈ ಕಡೆ ರೋಡ್ ಕ್ರಾಸ್ ಮಾಡಿ ಮತ್ತೆ ವಾಪಸ್ ಬರೋ ಅಷ್ಟೊತ್ತಿಗೆ ಮತ್ತೆ ಲೈಟ್ ಆನ್ ಆಗಿರ್ಬೇಕು. ಅಲ್ಪ ಒಳಗಡೆ ಹೋಗೋಣ. ಸೊ 28ಗೆಲ್ಲ ಆಲ್ಮೋಸ್ಟ್ ಫಂಕ್ಷನ್ಸ್ ಮುಗಿಯುತ್ತೆ. 29, 30, 31 ಜಾತ್ರೆ ಸ್ಟಾರ್ಟ್ ಆಗುತ್ತೆ. ಐ ಥಿಂಕ್ ಇಲ್ಲಿ ಅದಕ್ಕೆ ಶಾಪ್ ಆಗ್ತಾ ಇರೋದು. ಓಕೆನಾ, ಶಾಪ್ ಆಗ್ತಿದಾರಲ್ಲ. ಸೊ ಬ್ಯಾಕ್ ಗ್ರೌಂಡ್ ಎಲ್ಲ ಲೈಟಿಂಗ್ಸ್ ನೋಡಿದ್ರೆ ಆ್ಯಂಡ್ ಇಲ್ಲಿಂದ ಒಂದ್ ಕಡೆ ನಾನು ತೋರಿಸ್ತೀನಿ ನೋಡಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡ್ರಿ, ಜಾತ್ರಾ ಮಹೋತ್ಸವದ್ದು. ಇಲ್ಲಿ ಇವತ್ತು ನಾನು ವರ್ಷದ ಜಾತ್ರೆ ಇವತ್ತು ಆ್ಯಕ್ಚುಲಿ ಸ್ಟಾರ್ಟ್ ಆಗಿದ್ದು. ಮಮ್ಮಿ ಕರ್ಕೊಂಡು ಹೋಗಿದ್ದೆ. ನಿನ್ನೆ ಹೇಳಿದ್ನಲ್ಲ, ನಿನ್ನೆ ಲಾಗಲ್ಲಿ ಪುಷ್ಪ ಪ್ರದರ್ಶನ ಅದು ಇರಲಿಲ್ಲ ಆ್ಯಕ್ಚುಲಿ. ಅಂದರೆ ಇವ್ರು ಬಂದಿರಲಿಲ್ಲ ಇವತ್ತು. ಅದಕ್ಕೆ ಇವ್ರನ್ನ ತೋರಿಸೋಣ ಅಂತ ಕರ್ಕೊಂಡ್ಬಂದಿದ್ದೀನಿ. ಓಕೆ ಬನ್ನಿ, ಇವತ್ತು ಒಂದ್ಸರಿ ಇವ್ರಿಗೆ ತೋರಿಸ್ಬಿಟ್ಟು ಹೋಗೋಣ. ಇವತ್ತಿನ ಒಂದು ಅಲಂಕಾರ ಈ ಥರ ಇದೆ. ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಸೊ ಇವಾಗ ನಾವು ಕರ್ಕೊಂಡು ಹೋಗ್ತಾ ಇದ್ದೀನಿ, ಬನ್ನಿ ಹೋಗೋಣ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಮಾಡಿದ್ರು. ಸೊ ಮಮ್ಮಿ ನೋಡಿರಲಿಲ್ಲ, ಅದಕ್ಕೆ ಮಮ್ಮಿನ ಕರ್ಕೊಂಡು ಹೋಗೋಣ. ಕಾಲಿನ ಚಾವಿ ದಯವಿಟ್ಟು ಇಲ್ಲೇ ಒಬ್ಬರು ಅಲ್ಲಿ ಬೇರೆ ಕಾಲಿನ ಚಾವಿ, ಅದಕ್ಕೆ ಕಾಲಿನ ಚಾವಿ ದಯವಿಟ್ಟು ಯಾರು ಎಕ್ಸ್ಪ್ಲೋರ್ ಮಾಡಿ ನಮಗ್ ಬಂದು ಭೇಟಿ ಆಗ್ಬಿಟ್ಟು ಕಾಲಿನ ಚಾವಿ ಅಮ್ಮ, ಅದು ಪೂರ್ತಿ ಮೇಲ್ಗಡೆ ಮಾಡಿದ್ರೆ ಜೋಳದಿಂದ ಮಾಡಿರೋದು. ಹಾ, ಜೋಳ, ಅದೆಲ್ಲ ಜೋಳ. ಹಾ, ಅದು ತಗ್ರಿ. ಜೋಳ ತೊಗರಿ ಎರಡು ಮಿಕ್ಸ್ ಮಾಡಿ. ಇಲ್ಲಿ ಬಾ, ಇಲ್ಲಿ ಸಿಮೆಂಟ್. ಅಲ್ಲಿ ಬಟರ್ಫ್ಲೈ, ನಿನ್ನೆ ನಾನು ಅಲ್ಲಿ ಮಾತಾಡಿದ್ದೀನಿ. ನಾನು ರೇಷ್ಮೆ ಚಿಟ್ಟೆ, ಇದು 50 ಇತ್ತಂತ. ಓಮ್ ಅಂತ ಕಾಣಿಸ್ತದೆ, ಬಟ್ 50 ಅದು ಆ್ಯಕ್ಚುಲಿ. ಹಾಂ, ಅಲ್ಲಿ ನಿಂತ್ಕೋ, ಫೋಟೋ ತೆಗಿತೀನಿ. ನಾನು ತೆಗಿಸ್ಕೊಂಡು ಕಣಮ್ಮ, ನಿನ್ನೆ ಚಿಕ್ಕ ಮಕ್ಳಿಗೆ ಅಷ್ಟೇ ಅಲ್ಲ ಅದು. ಬಗ್ಬಗ್ ಒಂಚೂರ ತಕೊಂತೀವಲ್ಲ. ಸೊ ನಾನು ಈ ಸೆಕೆಂಡ್ ಟೈಮ್ ತೋರಿಸ್ತಾ ಇರೋದು, ಯಾರು ಬೇಜಾರು ಮಾಡ್ಕೋಬೇಡಿ, ಪದೇ ಪದೇ ಅದೇ ತೋರಿಸೋದಿದೆ ಅಂತ. ಬಟ್ ನಿನ್ನೆ ನಮಗೆ ಮಾತಾಡೋಕ್ಕೆ ಚಾನ್ಸ್ ಸಿಕ್ಕಿತ್ತು ಕಣಮ್ಮ ಅವ್ರ ಜೊತೆ ಮಾಡಿದವ್ರ ಕಡೆ. ಬಟ್ ಇವತ್ತೆಲ್ಲ ಮಾಡಿದ್ದಾರೆ. ಇದೆಲ್ಲ ಆ್ಯಕ್ಚುಲಿ ನಿನ್ನೆ ಮಾಡ್ತಾಯಿದ್ರು. ಫ್ಯಾನ್ ಹಾಕಾರಲ್ಲಮ್ಮ. ಹಾಂ, ನಾನು ನಿನ್ನೆ ಇದು ಫೋಟೋ ತಗೊಳಕ್ಕಾಗಿಲ್ಲ ಕರೆಕ್ಟಾಗಿ. ಬಾ, ಅದು ಗದ್ಗೆ. ಅಮ್ಮ, ನಮ್ಮಣ್ಣ ರೇಷ್ಮೆದು ಹೊಲದಾಗ ಇದೆಲ್ಲ ಬೆಳಿ ಹಾಕಿ ರೇಷ್ಮೆ ಗೂಡು ಹಾಕಿ ಎಳಿ ಹೊಡೆದು 3 ತಿಂಗಳು ಎಲ್ಲ ಕೆಲಸ ಮಾಡಿದೀವಿ. ನಾನು ಅದು ಫ್ಲವರ್ಸ್ ಎಲ್ಲ ಮಾಡ್ಯಾರಲ್ಲ, ಅದು ನೋಡ್ಬಿಟ್ಟು ನಂಗೆ ಆಶ್ಚರ್ಯ ಆಯ್ತು. ಅಷ್ಟು ಚೆನ್ನಾಗಿ ಮಾಡ್ಯಾರಲ್ಲ ಇದನ್ನ. ಗೂಡು ರೇಷ್ಮೆ ಗೂಡ ಹೊಡೆದು ಹೊರಗೆ ಬರ್ತೈತಲ್ಲ, ರೇಷ್ಮೆ ತಕೊಂಡು ಮುಂಚೆ ಅದನ್ನ ತೆಗೆದುಬಿಟ್ಟು ಕಲರ್ ಹಾಕಿ ಅದನ್ನ ಪೋಣಿಸಿರ್ತಾರೆ. ನಾವು ಮಾಡೀವಿ ಇದು ಎಲ್ಲ. ಇವಾಗ ನಾವಲ್ಲಿ ಪುಷ್ಪ ಪ್ರದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಸೊ ಮುಗಿಸ್ಕೊಂಡು ಬಂದು ಇವಾಗ ಒಳಗಡೆ ಜಾತ್ರೆ ಒಂದು ಸ್ವಲ್ಪ ಓಡಾಡ್ಕೊಂಡು ಹೋಗೋಣ. ನಮ್ಮ ಮಮ್ಮಿಗೆ ಮಂಡಿ ನೋವು ಇರೋ ಕಾರಣಕ್ಕೋಸ್ಕರ ನಾವು ಸ್ವಲ್ಪ ಓಡಾಡ್ಕೊಂಡು ಹೋಗ್ತೀವಿ. ಊಟ ಏನು ಮಾಡಲ್ಲ, ಊಟ ಮಾಡ್ತೀಯ? ಸೊ ಊಟ ಏನು ಮಾಡಲ್ಲ, ಮನೆಗೆ ಹೋಳಿಗೆ. ಸೊ ಮನೇಲಿ ಹೋಳಿಗೆ ಸ್ವೀಟು ಎಲ್ಲ ಐತಿ. ಸೊ ಅಲ್ಲೇ ಊಟ ಮಾಡ್ಕೊಂಡು
ನಾಳೆ ಊಟಕ್ಕೆ ಬರ್ತೀವಿ ಅಷ್ಟೇ. ಇವಾಗ ಜಾತ್ರೆ ಒಳಗಡೆ ಹೋಗೋಣ ಬನ್ನಿ. ಲೆಟ್ಸ್ ನೋಡಿ ನಾವು ಜಾತ್ರೆಯಲ್ಲಿ ಇವಾಗ ಇಯರಿಂಗ್ಸ್ ತೊಗೊಳ್ತಾ ಇದ್ದೀವಿ. ನಾನು ಈ ಥರದ್ದೊಂದು ಗೋಲ್ಡ್ ತಗೋಣ ಅನ್ಕೊಂಡೆ. ಚೆನ್ನಾಗಿ ಕಾಣಿಸೋದಲ್ಲ ಇದು, ಸಖತ್ತಾಗೈತೆ. ಜಾತ್ರೆಯಲ್ಲಿ ಏನೋ ಒಂದು ಐಟಮ್ಸ್ ತಗೊಳ್ಳಿಲ್ಲ ಅಂತಂದರೆ ನಾವು ಜಾತ್ರೆ ಮಾಡ್ದಂಗೆ ಆಗಲ್ಲ. ಸೊ ತಗೊಂಡ್ರೆ ಜಾತ್ರೆ ಅಲ್ವಾ, ತಗೊಂಡು. ಇದು ಅಮ್ಮಗೆ. ನಾನು ಇದು ತಗೊಂಡೆ, ಜಸ್ಟ್ 30 ರೂಪೀಸ್. ನಡೆ ಇದು ಆ್ಯಕ್ಚುಲಿ ಗೋಲ್ಡ್ ಸಕ್ಕದಾಗಿರುತ್ತಮ್ಮ. ಮಾಡ್ಸರ್ ಬಾಕ್ಸ್ದು ಚೆನ್ನಾಗಿರುತ್ತೆ. 4 ಚೆನ್ನಾಗುತ್ತದೆ. ಚಿಕ್ಕ ಫ್ಲವರ್ ಚೆನ್ನಾಗೈತಲ್ಲ. ಎಷ್ಟು ಬಿಗಿ ನೋಡು. 10 ರೂಪೀಸ್. ಇದು ಬೌಸ್ ಸಾಕಾ ನಿಂಗೆ? ನಂಗೆ ಚಿಕ್ಕ ಫ್ಲವರಿಂಗ್ ಸಿಕ್ಕಿರಲಿಲ್ಲ, ಬಟ್ ಇದರಲ್ಲಿ ಬೇರೆ ಕಲರ್ ಬೇಕಿತ್ತು ನನಗೆ. ಇದ್ರಲ್ಲಿ ಫ್ಲವರಲ್ಲಿ ಹುಡುಕು, ಬೇರೆ ರೆಡ್ಡು ಪಿಂಕ್ ಯಾವುದು ಈ ಥರ ಫ್ಲವರಲ್ಲಿ. ಇದು ನಮ್ಮ ಮಮ್ಮಿ ಫೇವ್ರೆಟ್ ಸೆಕ್ಷನ್ ಅಪ್ಪ. ಈ ಕಪ್ಸು ಇದು ಇವೆಲ್ಲ ನಮ್ಮ ಮಮ್ಮಿ ಫೇವ್ರೆಟ್ ಸೆಕ್ಷನ್ ಅಲ್ಲ ಮಮ್ಮಿ ನಿಂಗಿದು? ಐ ಲವ್ ಕಪ್ಪು. ಯಾವಾಗ ನೋಡ್ರು ಬಂದಿಲ್ಲ ನಿಂತ್ಕೊಳ್ಳೋದು. ಚೆನ್ನಾಗಿದೆ ನೋಡಿ ಇದು ಕಾಫಿ. ಹೆಂಗ್ ಡಜನ್ ಇದು? ಇದು ಕಪ್ ಚೆನ್ನಾಗೈತೆ. 50 ರೂಪಾಯಿಗೆ 6. ಅವ್ರು 100 ರೂಪಾಯಿಗೆ 6. ಲೈಟಿಂಗ್ ಹಾಕಿಲ್ಲ ನೀವು? ಗಂಡ ಹಾಕಿಲ್ಲ ಸರ್. ಲಾಸ್ಟ್ ಸೈಜ್ ಬರಲಿ. ಅದು ಎಷ್ಟು? 200. ನಾನು 100 ರೂಪಾಯಿ. ಇದು 100 ರೂಪಾಯಿ ಹೇಳು. 100 ರೂಪಾಯಿಗೆ ಎರಡಾ? ಅವ್ರು 100 ರೂಪಾಯಿ. ಚೆನ್ನಾಗಿದೆ. ಇದು ಉಪ್ಪಿನಕಾಯಿ ಸಪ್ರೇಟಾಗಿ ಹಾಕಿದ್ದಾರೆ, ಚೆನ್ನಾಗೈತೆ ಇದು. ಎಲ್ಲ ಹೋಯ್ತಾ ಕಾಲ ಎಲ್ಲ? ಏನಿದ್ರು ಈ ಕಾಲ ನಿಮ್ಮ ಕಾಲ, ನಮ್ಮ ಕಾಲ ನಮ್ಮ ಕಾಲ ಹೋಯ್ತು. ಕಾಲ ಎಲ್ಲ ಹೋಯ್ತು. ಯಾವ ಊರಲ್ಲಿ? ನಾವ ಇದೇ ಊರು. ಅವೇರಿ ಯಾಕೆ ಸುಳ್ಳು ಹೇಳ್ತೀರಿ? ನಾವೇನು ನಿಮ್ಮ ಅಂಗಡಿಗೆ ಒಯ್ಯಾಕೆ ಬಂದೀವ? ಯಾವ ಊರು ಅಂದ್ರೆ ಇದೇ ಊರು. ಬೆಂಗಳೂರು ನಾವು. ಮತ್ತೆ ಹಂಗೆ ಹೇಳ್ರಿ. ಈ ಊರಾದ್ರೆ ನಮಗೆ ಗೊತ್ತಾಗಂಗಿಲ್ಲ. ಅಯ್ಯೋ ಗಲ್ಲಿ ಗಲ್ಲಿ. ನೀವು ವರ್ಷ ಇಲ್ಲೇ ಆಗ್ತೀರಾ? ವರ್ಷ ವರ್ಷ ಇಲ್ಲ. ಅದಕ್ಕೆ ಇಲ್ಲಿ ಬಂದಿದ್ದು ನಾವು. ವರ್ಷ ನಮ್ಮಮ್ಮ ವರ್ಷ ಇಲ್ಲೇ ಬರೋದು. ವರ್ಷ ಮುಖ ನೋಡಿಲ್ಲ ನಾನು. ಯಾವುದು? ನನಗದು 100 ರೂಪೀಸ್ ಟು ಇತ್ತಲ್ಲ, ಅದು ಇಷ್ಟ ಆಯ್ತು ನನಗೆ ಆ್ಯಕ್ಚುಲಿ. ಇದು ಬಾಳೆಕಂಬ ಹಾಕೋದು ಬೇಡ ಹಾಕ್ತೀಯಲ್ಲ. ಬೇಡ ಬೇಡ ನನಗೆ ಇದು. ಹಾಂ, ಅದು ಚೆನ್ನಾಗಿ ಬರಲ್ಲ ಕಣಮ್ಮ. ನಾನು ಸುಮ್ಮನೆ ಏನೋ ನೋಡ್ತಾ ಇದ್ದೀನಿ. ಕಮ್ಮಿ ಇಲ್ಲಮ್ಮ, ಇಲ್ಲಿ ಬೆಲೆ ಒಂದೇ. ಚೆನ್ನಾಗೈತಲ್ಲ? ಎಷ್ಟು? 100? ನಮ್ಮದು ಇವತ್ತಿನ ಜಾತ್ರೆ ಮುಗೀತು. ಮತ್ತೆ ನಾಳೆ ಜಾತ್ರೆಗೆ ಬರೋಣ. ಅಲ್ಲ ಮತ್ತೆ ನಮ್ಮ ಮಮ್ಮಿ ಆಲ್ರೆಡಿ ಬಾಯಿ ಹೇಳ್ಬಿಡ್ತು. ಅಲ್ಲ ಮತ್ತೆ ನಾಳೆ ಜಾತ್ರೆಗೆ ಬರೋಣ ಅಂದೆ. ಹಾಂ, ಓಕೆ, ನಾಳೆ ಬರ್ತೀವಿ. ಮತ್ತೆ ಬರೋಣ. ಮತ್ತೆ ನಾಳೆ ಬರೋಣ. ಮತ್ತೆ ನಾಳೆ ಲೈವ್ ಬರ್ತೀವಿ, ಎಲ್ಲರೂ ಬರ್ರಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ನಾಳೆ ವಿಡಿಯೋಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವೇನು ಮಾಡಬೇಕು ಅಂತ ಅಂದರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಕೊಡ್ರಿ, ಕಮೆಂಟ್ಸ್ ಹಾಕ್ರಿ, ನಾಳೆ ಲೈವ್ ಬರ್ರಿ. ಓಕೆ, ಲವ್ ಯು ಆಲ್. ಬಾಯ್, ಗುಡ್ ನೈಟ್. ಜಾತ್ರೆಗೆ ಹೋಗ್ಬಿಟ್ಟು ನಾವು ಈ 3 ಐಟಮ್ಸ್ ತೊಗೊಂಡು ಬಂದ್ವಿ. ಜಾತ್ರೆಗೆ ಹೋದ್ಮೇಲೆ ವಿತೌಟ್ ಏನು ತೊಗೊಂಬಂದಿಲ್ಲ ಅಂದರೆ ನನಗೆ ತೃಪ್ತಿ ಆಗಲ್ಲ ಗೈಸ್. ಸೊ ಹಾಗಾಗಿ ತೊಗೊಂಡು ಬಂದಿದ್ದೀನಿ ಅಷ್ಟೇ. ವಾಯ್ಸ್ ಫಿಲ್ಟರ್ ಆನ್ ಮಾಡು. ಇಲ್ಲ ಟಿವಿದು ಬೇಗ ಬರ್ರಿ. ನಾವು ಅಕ್ಕ ತಂಗಿ ಸೀರೆ ಉಟ್ಕೊಂಡಿದ್ದೀವಿ. ಯಾವ ಆ್ಯಂಗಲಿಂದ ಅಕ್ಕ ಕಾಣ್ತೀಯೋ? ಯಾರು? ನಾನು ಅಕ್ಕ ಕಣಗ ಆಗಲ್ಲ. ಇಬ್ರು ಸೇಮ್ ಇದಿರಿ. ತಂಗಿ ನಾ ಅಕ್ಕ ತಂಗಿ ಸೀರೆ. ಹ್ಮ್ ಕೆಳಗಿಂತ ಬಂದ್ರಿ.
28 ವರ್ಷ, ಆಕೆಗೆ 48 ವರ್ಷ. ನಿಂಗೆ ಎಷ್ಟು ವರ್ಷ? 51. ಎಲ್ಲ ಬಾರೆ ಅಮ್ಮ. ಏಜ್ ಹೇಳಕ್ ಹೆದರ್ತಾರ, ಅದಕ್ಕೂ ಡೇರಿಂಗ್ ಬೇಕು ಏಜ್ ಹೇಳಕ್ ಅಲ್ವಾ. ಬಾರೆ ರೆಡಿ. ಬಾರೆ 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 ಚಲುವೆ ನೀನು. ನಿಮ್ಮಪ್ಪನ ಸರಿ. ನೀನು. ಅಲ್ಲಿ ಮಮ್ಮಿ ಏನೋ ಮಾತಾಡ್ಬೇಕು ನೋಡು. He is my son. ಉಲ್ಟಾ ತಗೋ, ಉಲ್ಟಾ ತಗೋ, ಉಲ್ಟಾ ತಗೊಳ್ಳೋ. He is my son. ಅಕ್ಕ ಸೈ ರೆಡಿ, ಬಟ್ ಅಂಗಿ ಹಾಕೊಂಡಿಲ್ಲ. ಚಂದಿಲ್ಲ ಬೇರೆ ತಗೋ. ಇದು ಅಣ್ಣ ಇದೊಂದು ಕೊಡು. ಯಾವುದು? ನೀ ಕರೆಕ್ಟ್ ಯಾರು ಬೇಕು ತಗೋ. ನಿಂಗೆ ಯಾವ್ದು ಇಷ್ಟ ಆಗುತ್ತೆ ಅದು ಇದೆ ಮೇಡಮ್. ಆಮೇಲೆ ಅಲ್ಲಿ ಬಟರ್ಫ್ಲೈ ಐತೆ ನೋಡು, ಮ್ಯಾಲೊಂದು ಬಟರ್ಫ್ಲೈ ಐತೆ. ಅಣ್ಣ ಇದು ನೋಡ್ಬೋದಾ ಅಂಗಿ? ಅಕ್ಕರ್ಲಿ ಎಷ್ಟೊತ್ತು ಮಾಡಿದ್ವಿ? ಸೀದಾ ಮಾಡೋದು, ಸೀದಾ ಮಾಡೋದು. ಚಂದ ಆತ್ಲೆ, ಚಂದ ಆತ್. ಹೇಳಿ 80 ರೂಪಾಯಿ. 15 ಸೆಕೆಂಡ್ ಇಲ್ಲ. ನಾವು ಕಳ್ಕೊತೀವಿ ನಮ್ಮಿಂದ. ನೆಕ್ಸ್ಟ್ ಜಾಯಿಂಟ್ ವೀಲ್ ಆಡಕ್ಕೆ ಹೋಗ್ತಿದೀವಿ. ಜಾಯಿಂಟ್ ವೀಲ್ ಇದೆ. ಆಲ್ಮೋಸ್ಟ್ ಏನ್ ಜಾತ್ರೆ ಆಗ್ಲಿಲ್ಲ, ಅರ್ಧಂಬರ್ಧ ಜಾತ್ರೆ ಆಯ್ತು. ಬಟ್ ಅಂದ್ರೆ ನಾಳೆ ಒಂದ್ಸರಿ ಬರೋಣ. ನಾಳೆ ನಾನು ಬರಲ್ಲ, ನಾನು ಬರ್ತೀನಿ ನಾಳೆ. ಅವರು ಏನಿಲ್ಲ, ಅವರು ಮಳೆ ಮೇಲೆ ಎಲ್ಲ ಒಂದ್ಗೆ ಮಾತಾಡಿದ್ದಕ್ಕೆ ಬರ್ಬೋದು ಜಾತ್ರೆಗೆ. ಚಪ್ಪಲ್ ನಾವು ನೀಟಾಗಿ ಫೋಟೋ ತಗೊಳಕ್ ಆಗ್ಲಿಲ್ಲ. ಬಟ್ ಆಲ್ಮೋಸ್ಟ್ ನಾನು ವಿಡಿಯೋ ಮಾಡತ್ತೇನೆ ನೋಡಿ. ಕಮೆಂಟ್ ಹೆಂಗ್ ಮಾಡ್ತಾನೆ ನೋಡೋಣ ಯಾರ್ದ ಬಗ್ಗೆ. ನಾನು ಇದು ಹಾಕ್ತೀನಿ, ಯಾರನ್ನ ನೋಡ್ಬಿಟ್ಟು ದುರ್ಗವ್ವ ಯಾಕೆ ಹಂಗೆ ಬಂದಿರ್ತಾರೆ ಗೊತ್ತಾ ನಿಂಗ? ಅದ್ರ ಕಾನ್ಸೆಪ್ಟ್ ಏನು ಹೇಳು?
ಏನ್ ಹೇಳು ಡ್ರಿಲ್ ಬಡಿಯೋದು. ಅಲ್ಲ, ಆಕ್ಚುಲಿ ಬಂದಿರೋ ಜಾತ್ರೆಗೆ. ಸೊ ನಾವು ಒಂದ್ ಸ್ವಲ್ಪ ಜಾತ್ರೆ ತರ ಕಾಣಿಸ್ಲಿ ಅಂತ ಹಂಗ್ ಬರೋದು, ಗೊತ್ತಾಯ್ತಾ? ಈ ಜಾತ್ರೆಯಲ್ಲಿ ನುಗ್ಗಿಕೊಂಡು ಹೋಗುತ್ತಿದ್ದೇವೆ. ಮೊಬೈಲಲ್ಲಿ ಚಾರ್ಜ್ ಎಲ್ಲ, ಅದಕ್ಕೆ ಲೈಟ್ ಆಗುತ್ತಿಲ್ಲ. ಸೊ ನಮ್ಮಣ್ಣ ಕೊಡಿಸಿರೋ ಇಯರಿಂಗ್ಸ್ ಆ್ಯಂಡ್ ಬ್ಯಾಂಗಲ್ಸ್ನ ಹಾಕ್ಕೊಂಡು ಇದಕ್ಕೆ ಮ್ಯಾಚ್ ಮಾಡ್ಕೊತೀನಿ ಈಗ. ಓಕೆ, ಲೈಟ್ ಇಲ್ಲ, ಮೊಬೈಲ್ ಚಾರ್ಜ್ ಇಲ್ಲ, ಸೊ ಹಾಗಾಗಿ ಈ ಥರ ಕಾಣಿಸ್ತಿದೆ. ಸೊ ಇದನ್ನ ಹಾಕ್ಬಿಟ್ಟು ಈ ಸೀರೆಗೆ ಮ್ಯಾಚ್ ಮಾಡ್ಕೊತೀನಿ. ಓಕೆ, ಸೊ ಮ್ಯಾಚಿಂಗ್ ಆಗಿದ್ದೀನಿ. ಬಳೆ ಇಯರಿಂಗ್ಸ್ ಹಾಕ್ಕೊಂಡು ನೋಡಬಹುದು. ಐ ಆಮ್ ಲುಕಿಂಗ್ ಸೊ ಗುಡ್ ನಾವು. ಓಕೆ, ಸೊ ಹಿಂಗಿದೆ ನಾನು ತೊಗೊಂಡಿದ್ದು. ಇದು ಆ್ಯಕ್ಚುಲಿ ಈ ಸ್ಯಾರಿಗೆ ಮ್ಯಾಚಿಂಗ್ ಮಾಡೋಣ ಅಂತ ಇದು ತೊಗೊಂಡೆ. ಐ ಥಿಂಕ್ ಇದಕ್ಕೆ ಅಷ್ಟು ಇದು ಡಾರ್ಕ್ ಪಿಂಕು ಕರೆಕ್ಟಾಗಿದೆ. ಮ್ಯಾಚಿಂಗ್ ತೊಗೊಂಡಿದ್ದೀನಿ. ಫಸ್ಟ್ ಆಫ್ ಆಲ್ ನಾನು ಮ್ಯಾಚಿಂಗ್ ಮಾಡೋದೇ ಇಲ್ಲ, ಆಯಿತಾ? ಏನೋ ಒಂದು ಹಾಕ್ಕೊಂಡು ಏನೋ ಒಂದು ಹಂಗೆ ಹೋಗ್ತೀನಿ. ಬಟ್ ಇವತ್ತು ಫುಲ್ ಆಲ್ಮೋಸ್ಟ್ ಮ್ಯಾಚಿಂಗ್ ಮಾಡಿದ್ದೀನಿ. ಬೊಟ್ಟಿಂತ ಹಿಡಿದು ಆಲ್ಮೋಸ್ಟ್ ಮಾಡಿದ್ದೀನಿ. ಹೀಗಿತ್ತು ನಮ್ಮ ದಿನ. ಓಕೆ, ಆ್ಯಕ್ಚುಲಿ ನಾನು ಒಬ್ಬಳೇ ಬಂದೆ, ಯಾಕಂದರೆ ಮಮ್ಮಿನ ಅಲ್ಲಿಂದ ಅಲ್ಲಿ ನಡ್ಕೊಂಡು ಹೋದ್ವಲ್ಲ. ಸೊ ಮಮ್ಮಿ ಅಲ್ಲಿಂದ ಅಲ್ಲಿಗೆ ನಡ್ಕೊಂಡು ಹೋತಲ್ಲ, ಸೊ ಹಾಗಾಗಿ ಮಮ್ಮಿನ ಅಲ್ಲೇ ಕೂರಿಸಿ ನಾವು ಗಾಡಿನ ಅಲ್ಲಿಂದ್ರಲ್ಲಿ ತೊಗೊಂಡೋಗ್ಬೇಕಿತ್ತು. ಸೊ ಹಾಗಾಗಿ ಅವ್ರನ್ನ ಬೈಕ್ ಅಲ್ಲಿಂದ್ರಲ್ಲಿ ತೊಗೊಂಡೋಗ್ಬೇಕಿತ್ತಲ್ವ. ಸೊ ಅದಕ್ಕೆ ನಾನು ಬೈಕ್ ತೊಗೊಂಡು ಹೀಗೆ ಬಂದೆ. ಅವ್ರನ್ನ ಅಣ್ಣ ಕರ್ಕೊಂಡು ಹಿಂಗೆ ಈ ಕಡೆ ಹಾಸಿ ಬರ್ತಾಯಿದ್ದಾರೆ ಅವರು. ಸೊ ನಾನು ಬೇಗ ಬಂದೆ. ಮೊಬೈಲಲ್ಲಿ ಚಾರ್ಜ್ ಕೂಡ ಇಲ್ಲ. ಓಕೆ, ಸೊ ಇವತ್ತಿನ ದಿನ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಹಾಗೆ ನನ್ನ ವೀಡಿಯೋಸ್ನ ಶೇರ್ ಮಾಡಿ. ನಿಮ್ಮ ಒಂದು ಲೈಕ್ ನನಗೆ ಪ್ರೋತ್ಸಾಹ ಅಂತ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟು ಆಲ್ಮೋಸ್ಟ್ ಇವಾಗ ಕಂಟೆಂಟ್ ಕೊಡ್ತಾಯಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ಸ್ ಬರ್ತಾ ಇಲ್ಲ, ಅದು ಯಾಕಂತ ನನಗೂ ಗೊತ್ತಿಲ್ಲ. ನೋಡಿಬಿಟ್ಟು ಹಾಗೆ ಬಿಡ್ತಾರೆ, ಈವನ್ ಲೈಕು ಕೂಡ ಮಾಡಲ್ಲ. ಸೊ ದಯವಿಟ್ಟು ನನ್ನ ವೀಡಿಯೋಸ್ ಯಾರು ಕೊನೆತನಕ ನೋಡ್ತಾ ಇದ್ದೀರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆನ ಹಂಚಿಕೊಳ್ಳಿ. ಓಕೆನಾ? ಅಲ್ಲಿವರೆಗೂ ಮತ್ತೆ ಒಂದು ವೀಡಿಯೋ ಜೊತೆ ಸಿಗ್ತೀನಿ. ಕೀಪ್ ವಾಚಿಂಗ್. ಲವ್ ಯು ಆಲ್. ಬಾಯ್.